ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಜನವರಿ 2026 ಮಕರ ರಾಶಿಯ ಮಾಸ ಭವಿಷ್ಯ ಫಲವನ್ನು ತಿಳಿಯೋಣ. ಮಕರ ರಾಶಿಯ ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಅತ್ಯಧಿಕ ಶುಭ ಫಲಗಳುಂಟು. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭ ಮಿಶ್ರ ಫಲ. ಈ ಜನವರಿ ತಿಂಗಳಲ್ಲಿ ಉದ್ಯೋಗ ವಿಚಾರವಾಗಿಯೇ ನೀವು ಸಾಕಷ್ಟು ಯೋಚನೆ ಮಾಡಿ ಏನಾದರೂ ಉದ್ಯೋಗ ಕಳೆದುಕೊಳ್ಳಬಹುದಾ ಅಥವಾ ನಷ್ಟವಾಗಬಹುದಾ ಎಂಬ ಚಿಂತೆಯಲ್ಲಿಯೇ ಕಳೆಯುವಂತೆ ಆಗುತ್ತದೆ. ಏಕೆಂದರೆ ನಿಮ್ಮ ರಾಶ್ಯಾಧಿಪತಿ ಶನಿಯು ತೃತೀಯದಲ್ಲಿದ್ದರೂ ಸಹಿತ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ರಾಹು, ಅಷ್ಟಮದಲ್ಲಿ ಕೇತು, ತಿಂಗಳ ಮೊದಲಾರ್ಧ ವ್ಯಯದಲ್ಲಿ ಸೂರ್ಯ, 15ನೇ ತಾರೀಕಿಂದ ರಾಶಿಯಲ್ಲಿ ಸೂರ್ಯನ ಸಂಚಾರ. ಈ ಒಂದು ಗ್ರಹಗಳ ಗೋಚಾರ ಫಲವೇನಿದೆ ಇದು ಉದ್ಯೋಗ ವಿಚಾರದಲ್ಲಿ ಅಸ್ಥಿರತೆ ಹಾಗೂ ಅಸ್ಪಷ್ಟತೆಯನ್ನು ಮೂಡಿಸಲಿದೆ. ನಿಮಗೂ ಸಹಿತ ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬ ವಿಚಾರದಲ್ಲಿ ದ್ವಂದ್ವ ಗೊಂದಲ ಮುಂದುವರೆದಿರುತ್ತದೆ. ನಿಮಗೆ ಸರಿಯಾಗಿ ಒಂದು ಮಾರ್ಗದರ್ಶನ ಮಾಡುವ ಅಥವಾ ಸೂಕ್ತ ಸಲಹೆ ನೀಡುವ ಗೆಳೆಯರು ಅಥವಾ ಗುರು ವರ್ಗವೂ ಸಹಿತ ಸಿಗಲಾರದು ಎಂದೆನಿಸುತ್ತದೆ. ಏಕೆಂದರೆ 12ನೇ ಮನೆಯ ರವಿ ಸಂಚಾರವೇನಿದೆ ಅದರ ಜೊತೆಗೆ ರಾಶಿಯಿಂದ 6ನೇ ಮನೆಯ ಗುರು ಸಂಚಾರವೇನಿದೆ, ತಿಂಗಳ ಮೊದಲಾರ್ಧದಲ್ಲಿ ಗುರು ಮತ್ತು ರವಿ ಸಮಸಪ್ತಮದಲ್ಲಿರುತ್ತಾರೆ. ಹಾಗೆಯೇ ಶನಿಯ 10ನೇ ಮನೆಯ ದೃಷ್ಟಿಯೂ ಸಹಿತ ನಿಮ್ಮ ವ್ಯಯಸ್ಥಾನದ ಮೇಲಿರುತ್ತದೆ. ಕರ್ಮಕಾರಕನಾದಂತಹ ಶನಿಯ ದೃಷ್ಟಿ ಯಾವಾಗ ನಿಮ್ಮ ವ್ಯಯಸ್ಥಾನದ ಮೇಲಿರುತ್ತದೆ, ಸ್ವಾಭಾವಿಕವಾಗಿ ನಿಮ್ಮ ಅಷ್ಟಮಾಧಿಪತಿಯಾದಂತಹ ಆದಿತ್ಯನು ಕರ್ಮದ ವಿಚಾರದಲ್ಲಿ ಬಹಳ ಪ್ರಭಾವ ಬೀರುತ್ತಾನೆ. ಅದರಲ್ಲಿಯೂ ಖಾಸಗಿ ಕಂಪನಿಗಳಲ್ಲಿ ನೌಕರಿ ಮಾಡುತ್ತಿರುವವರಿಗೆ ಇದೊಂದು ಹಿನ್ನಡೆಯ ಕಾಲವೆಂದು ಭಾವಿಸಬಹುದು. ಉದ್ಯೋಗದ ವಿಚಾರದ ಜೊತೆಗೆ ವೈಯಕ್ತಿಕ ಮತ್ತು ಕೌಟುಂಬಿಕ ಜೀವನದಲ್ಲಿಯೂ ಸಹಿತ ಹಿನ್ನಡೆಯಾಗುವ ಸಾಧ್ಯತೆಗಳೇ ಹೆಚ್ಚಿದೆ. ಹಾಗೆಯೇ ಮಕ್ಕಳ ಜೊತೆ ಭಿನ್ನಾಭಿಪ್ರಾಯ, ವೈಮನಸ್ಯ, ಒಮ್ಮತಕ್ಕೆ ಬರದೇ ಇರುವುದು, ಸೋದರ ವರ್ಗದೊಡನೆ ಆಸ್ತಿ ವ್ಯಾಜ್ಯ, ಈ ದಾಯಾದಿ ಕಲಹಗಳೇನಿದೆ ಇದು ಕೋರ್ಟು ಕಚೇರಿ ಮೆಟ್ಟಿಲು ಹತ್ತುವ ಎಲ್ಲ ಸಾಧ್ಯತೆಗಳನ್ನು ಮೂಡಿಸುತ್ತದೆ. ಬಹಳಷ್ಟು ವಿಚಾರಗಳಲ್ಲಿ ಗೊಂದಲ, ಅಸ್ಪಷ್ಟತೆ ಹಾಗೂ ಪ್ರಶ್ನಾರ್ಥಕ ಚಿಹ್ನೆಗಳೇ ಜನವರಿ ತಿಂಗಳಲ್ಲಿ ಮಕರ ರಾಶಿ ಸಂಜಾತರಿಗೆ ಗ್ರಹ ಫಲದಿಂದ ಸಿಗಲಿದೆ. ಒಳ್ಳೆಯ ದಶಾ ಭುಕ್ತಿ ಕಾಲದಲ್ಲಿರುವವರಿಗೆ ತೀವ್ರ ಪೀಡನೆ ಇರುವುದಿಲ್ಲವಾದರೂ ಸಹಿತ ಈ ಒಂದು ಅಸ್ಪಷ್ಟತೆ ನಿವಾರಣೆಯಾಗುವುದು ನಿಮ್ಮ ಒಂದು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದು. ಏಕೆಂದರೆ ಸದಾ ಒಂದಲ್ಲ ಒಂದು ಒತ್ತಡದಿಂದ ಬಹಳ ಕಾಲದಿಂದ ಬಳಲುತ್ತಿರುವ ನಿಮಗೆ ನಿಟ್ಟುಸಿರು ಬಿಡಲಾಗದಂತಹ ಬಹಳ ಕಠಿಣ ಸನ್ನಿವೇಶಗಳು ದಿನದಿಂದ ದಿನಕ್ಕೆ ನಿಮ್ಮನ್ನು ಕಾಡಿಸುತ್ತಿದೆ. ಮೊದಲನೆಯದಾಗಿ 7.5 ನಿವೃತ್ತಿಯಾದರೂ ಸಹಿತ ಈ ಒಂದು ಜನವರಿ ತಿಂಗಳ ಗ್ರಹಗಳ ಗೋಚಾರ ಫಲವೇನಿದೆ ಇದು ಬಹುತೇಕ ವಿಚಾರಗಳಲ್ಲಿ ನಿಮಗೆ ವಿರುದ್ಧವಾಗಿಯೋ ಅಥವಾ ಹಿನ್ನಡೆಯಾಗಿಯೋ ಅಥವಾ ವ್ಯತಿರಿಕ್ತವಾಗಿಯೋ ಘಟನೆಗಳು ಸಂಭವಿಸುವಂತೆ ಮಾಡುತ್ತದೆ. ಮೊದಲು ಇದನ್ನು ತಡೆಯಲು ಗಣಪತಿಯ ಅಥರ್ವ ಶೀರ್ಷಃ ಸ್ತೋತ್ರವನ್ನು ಪ್ರತಿನಿತ್ಯ ತಪ್ಪದೆ ಪಠಿಸಿ ಅಥವಾ ಆಲಿಸಿ. ಹಾಗೆಯೇ ನಿಮ್ಮ ಜಾತಕದ ಪ್ರಕಾರ ನಿಮಗೆ ಅತ್ಯಂತ ಯೋಗಕಾರಕನಾದಂತಹ ಗ್ರಹ ಯಾವುದೆಂದು ತಿಳಿದುಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಒಂದು ಅದೃಷ್ಟದ ಹರಳಿನ ಉಂಗುರವನ್ನು ಧರಿಸಿ. ಉದಾಹರಣೆಗೆ ಶ್ರವಣ ನಕ್ಷತ್ರ ಸಂಜಾತರಿಗೆ ಗುರು ಯೋಗಕಾರಕನಾಗಿದ್ದಲ್ಲಿ ಕನಕಪುಷ್ಯರಾಗ, ಮುತ್ತು ಅಥವಾ ಚಂದ್ರಶಿಲ ರತ್ನವನ್ನು ಧರಿಸುವುದು ಒಳ್ಳೆಯದು. ಅದೇ ಶ್ರವಣ ನಕ್ಷತ್ರ ಸಂಜಾತರಿಗೆ
ಶುಕ್ರ ಯೋಗಕಾರಕನಾಗಿದ್ದಲ್ಲಿ ಜಿರ್ಕಾನ್ ಹರಳನ್ನು ಧರಿಸಬಹುದು ಅಥವಾ ಎಮರಾಲ್ಡ್ ಅಂದರೆ ಮರಕತ ಪಚ್ಚೆಯ ಹರಳನ್ನು ಧರಿಸಬಹುದು. ಹಾಗೆಯೇ ಬಹಳ ಸಂಕಷ್ಟ ಸ್ಥಿತಿಯಲ್ಲಿ ಇರುವಂತಹ ಮಕರ ರಾಶಿ ಸಂಜಾತರು ಮನೆಯಲ್ಲಿ ವಡವಾನಲ ಹನುಮಾನ್ ಯಂತ್ರವನ್ನು ಇಟ್ಟು ಪೂಜಿಸುವುದು ಎಲ್ಲ ದೋಷ ಕ್ಲೇಶಗಳು ನಿವಾರಣೆಯಾಗಿ ಒಳಿತಿಗೆ ಕಾರಣವಾಗುತ್ತದೆ. ಅಂದಹಾಗೆ ಪ್ರಯಾಣ ಮತ್ತು ವಾಹನ ಚಾಲನೆಯಲ್ಲಿ ವಿಶೇಷ ಎಚ್ಚರಿಕೆ ಜಾಗೃತಿ ಇರಲಿ. ಮಕರ ರಾಶಿ ಸಂಜಾತರ ಎಲ್ಲ ಪೀಡಾ ಪರಿಹಾರವಾಗಲು ಮಕರ ರಾಶಿ ಸಂಜಾತರ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲು ಒಳಿತುಂಟಾಗಲು ಪ್ರತಿನಿತ್ಯವೂ ಶ್ರದ್ಧಾ ಭಕ್ತಿಗಳಿಂದ ಶಂಕರಾಚಾರ್ಯ ಕೃತ ನಾರಾಯಣ ಸ್ತೋತ್ರ ಹಾಗೂ ಹನುಮಾನ್ ಆಪತುದ್ಧಾರ ಸ್ತೋತ್ರವನ್ನು ಪಠಿಸಿ ಅಥವಾ ಶ್ರದ್ಧಾಭಕ್ತಿಯಿಂದ ಆಲಿಸಿ. ನಿಮಗೆಲ್ಲ ಒಳಿತುಂಟಾಗಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.